ಯಾವಾಗಲೂ ಹೊರ ಕೂಕೊಂಡಿರ್ತಾಳೆ, ಹೋಗೋರ್ನು ಬರೋರ್ನು ನೋಡ್ತಿರ್ತಾಳೆ. ನಮ್ಮ ಮನೆಗೆ ಬಡ್ಡಿ ಇಸ್ಕೊಂಡು ಹೋಗೋರ್ನು ಕೊಡೋರ್ಗು ನೋಡ್ತಿರ್ತಾಳೆ ಹಂಗೇನು. ಯಾವಾಗಲೂ ಕೂಕೊಂಡಿರೋದೆ ಹೊರಗೆ ಇವಳಂತೂ. ಏನೇ ನಿನಗೇನೇನು ಕೆಲಸ ಇಲ್ವೇನೆ? ನಮ್ಮ ಮನೆಗೆ ಬರೋರ್ನು ಹೋಗೋರ್ನು ಯಾರು ದುಡ್ಡು ಇಸ್ಕೊಂಡು ಹೋಗ್ತಾರೆ, ಯಾರು ಬಡ್ಡಿ ತಂದು ಕೊಡ್ತಾರೆ ಅಂತ ಹೇಳಿ ನೋಡ್ತಾ ಕುಕ್ಕಂತಿಯಲ್ಲೇ ಇಲ್ಲಿ ಕುಕ್ಕೊಂಡು ಯಾವಾಗ್ಲೂ ಹೊರಗೆ. ಏನು ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ? ಅಲ್ಲ, ನಮ್ಮ ಮನೆ ಬಾಗ್ಲಾಗೆ ನಾನು ಕೂತ್ಕೊಂಡಿದ್ದೀನಿ, ಏನು ನಿಮ್ಮಂತಕ್ಕೇನು ಬಂದಿಲ್ಲ. ಸುಮ್ಮನೆ ಹೋಗು, ಏನಕ್ಕೆ ಮಾತಾಡ್ತೀಯ? ನಾನು ಹೊರಗೆ ಕೂತ್ಕೊಂತೀನಿ, ಕಣ್ಣಿರೋದೇ ನೋಡ್ಕೊಂಡು ಕೂತ್ಕೊಂತೀನಿ. ನೀನೇನು ಹೇಳ್ಬೇಕದನ್ನ? ಏನು ಯಾವಾಗಲೂ 24 ಗಂಟೆ ಇಲ್ಲಿ ಕುಕ್ಕರಿಸ್ಕೊಂಡಿರ್ತಾಳೆ ಯಾವಾಗಲೂ. ನಮ್ಮಂತಕ್ಕೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ನೋಡ್ತಿರ್ತೀಯ. ನೋಡ್ತೀನಿ, ನಮ್ಮ ಮನೆ ಬಾಗ್ಲಾಗ ಕೂತ್ಕೊಂಡೆ. ನಿಮ್ಮ ಮನೆ ತಕ್ಕ ಏನಾದರೂ ಬಂದು ಇಣಕ್ಕೆ ನೋಡಿದ್ನ? ನಮ್ಮ ಮನೆ ಬಾಗ್ಲಾಗ ನಾನು ಕೂತ್ಕೊಂಡಿದ್ದೀನಿ. ಅದು ಬಿಟ್ಬಿಟ್ಟು ಇಲ್ಲಿ ಒಂದು ನನ್ನ ಮೇಲೆ ಜೋರು ಮಾಡಿದ್ರೆ ನೀನು ಹೋಗು. ನನ್ನ ಮೇಲೆ ಯಾಕೆ ಜೋರು ಮಾಡ್ತೀಯ? ನಾನು ಬಡ್ಡಿ ವ್ಯವಹಾರ ಮಾಡೋದಕ್ಕೆ ನಿನಗೆ ಹೊಟ್ಟೆ ಉರಿ, ಅದಕ್ಕೇ ಹಿಂಗೆ ಮಾತಾಡ್ತೀಯ. ಇಲ್ಲಿ ಕೂತ್ಕೊಂಡು ನೋಡ್ತೀಯ. ನಿನ್ನ ಕೈಲಂತೂ ಆಗಲ್ಲ ಏನು ಮಾಡೋದಕ್ಕೆ. ಮಾಡೋದು ನೋಡಿನೂ ಸಹಿಸ್ಕೊಂಬಕ್ಕಾಗಲ್ಲ ನಿನ್ನ ಕೈಲಿ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನಿಲ್ಲಿ ದೂರ ನಿಲ್ಲೋದು. ಯಾರಿಲ್ಲಿ ಸೌಂಡು ಮಾಡೋದು? ಈ ನನ್ನ ಮಗ ಒಬ್ಬ ಬಂದ. ಇವ್ರಿ ಸರಿಯಾಗಿ ನನ್ನ ಮಗ ಕುಡ್ಕೊಂಡು ಬರ್ತಾನೆ, ಅಲ್ಲೋ ಇಲ್ಲೋ ಅಲ್ಕಂಡು. ಹೋಗಿ ಎದ್ದು ಯಾಕೆ ಕೂತ್ಕೊಂಡಿದೀಯ? ಯಾಕಮ್ಮ, ಯಾಕೆ ನೀನು ಜಗಳ ಮಾಡ್ತಾ ಇರೋದು? ಯಾಕೆ ಈ ಚಿಕ್ಕಮ್ಮನ ಮೇಲೆ ನೀನು ಯಾಕೆ ಜಗಳ ಮಾಡ್ತಾ ಇದೀಯಾ? ಸುಮ್ಮನೆ ಹೋಗು, ಕುಡ್ದು ಬಂದಿದ್ಯಾ ತಾನೇ, ಒಳಗೆ ಹೋಗು. ನಿನ್ನಿಂದ ನಮಗೆ ಮರ್ಯಾದಿಲ್ಲ. ನಾನು ನಿಮ್ಮಪ್ಪ ಹೆಂಗೋ ಮಾಡ್ತೀವಿ, ನಿಂದೊಂದು ನಮಗೆ. ಮುಚ್ಕೊಂಡು ಒಳಗಡೆ ಹೋದ್ರೆ ಸರಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮೈ ಚಿಕ್ಕಿ, ಇವರು ನನ್ನ ಚಿಕ್ಕಿ. ನಮ್ಮ ಚಿಕ್ಕಿನ ನೀನು ಯಾಕೆ ಹೇಳ್ತಾ ಇರೋದು ಹಾಗೆ? ನೀನು ಏನಾದ್ರೂ ನಮ್ಮ ಚಿಕ್ಕಿ ಮೇಲೆ ಗಲಾಟೆ ಮಾಡಿದ್ರೆ ಗ್ರಾಚಾರ ನೆಟ್ಟಗಿರಲ್ಲ ನೋಡು. ಹೇಳ್ತಾ ಇದ್ದೀನಿ, ಯಾಕೆ ಜಗಳ ಮಾಡೋದು ನೀನು? ಅವರು ಏನು ತಪ್ಪು ಮಾಡಿದ್ದಾರೆ? ಸುಮ್ಮನೆ ಹೋಗೋ, ಆಳ್ಪರವಾಗಿ ಯಾಕೆ ಮಾತಾಡಕ್ಕೆ ಬಂದಿದ್ಯಾ ನೀನು? ಸುಮ್ಮನೆ ಹೋಗಿ ಬರ ಒಳಕ್ಕೆ. ಏಯ್, ಮುಚ್ಕೊಂಡು ಹೋಗಿ. ಇವಾಗ ನಂಗೆ ಗ್ರಾಚಾರ ಬಿಡಿಸ್ಬೇಕಾಗುತ್ತೆ. ಬೇಡಪ್ಪ ಬೇಡ, ಇವ್ನು ಸವಾಸ್ ಬೇಡ. ನನ್ನೇ ಬಾಯಿ ಮುಚ್ಚಿ ಅವಳಿದ್ರಿಗೆ ಇವಾಗ ನಾನು ಮರ್ಯಾದೆ ಹೋತು. ಅವಳಿದ್ರಿಗೆ ನಾನು ಬಾಯಿ ಮುಚ್ಚಿ ಕಳಿಸ್ಬಿಡ್ತಾನೆ. ಮಾತಾಡೋಕ್ಕಾಗಲ್ಲ. ಇವ್ನು ಕುಡುಕ್ ನನ್ನ ಮಗ ಬೆಂಗಳೂರು ಕಡೆಗೆ ಹಾಳಾಗಿ ಹೋದಂಗೂ ಅಲ್ಲ, ಏನಿಲ್ಲ. ಹಾಳಾಗೆ ಹೋದ್ರತ್ತ ನಾವು ಹೆಂಗ ನಿಮ್ದೇಗಿರ್ತೀವಿ, ನಾನು ನನ್ನ ಗಂಡತ್ತ. ಕೊಡ್ಕುನಿಂದ ನಮಗೆ ಮರ್ಯಾದಿಲ್ಲ ಊರಾಗಿ. ಚಿಕ್ಕಿ, ಆ ಒಮ್ಮ ಏನಾದರೂ ನಿನ್ನ ಹತ್ರ ಉಸಿರು ಬಿಟ್ಟರೆ ನನಗೆ ಹೇಳು. ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡಿಬಿಡ್ತೀನಿ ನಾನು. ನಿಮ್ಮಮ್ಮ ದಿನ ಹಿಂಗೇನೆ. ನಾನು ಇಲ್ಲ ಮನೆ ಬಾಗ್ಲ ಕುಕ್ಕಮ್ಮಂಗಿಲ್ಲ. ಯಾಕೆ ಸಾವಿತ್ರಿ ಇಲ್ಲಿ ಮನೆ ಬಾಗ್ಲ ಕೂತ್ಕೊಂಡಿದ್ಯಾ? ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ನೀನು? ನಮ್ಮ ಮನೆ ಬಾಗ್ಲ ಕೂತ್ಕೊಂಡು ಅವ್ರು ಇವ್ರನ್ನ ಹೋಗೋರ್ನು ಬರೋರ್ನೆಲ್ಲ ನೋಡ್ತೀಯ, ನನ್ನ ಬಡ್ಡಿ ಕೊಡೋರ್ನ ಅಂತ ಹೇಳ್ತಾ ಇತ್ತು ನಿಮ್ಮಮ್ಮ. ಅಲ್ಲ, ನಮ್ಮ ಮನೆ ತಗ ನಾನು ಕೂತ್ಕೊಂಬತ್ತು ತಪ್ಪೇನಪ್ಪ? ಹೇಳು ನೀನೇನೆ. ನೀನು ನನಗೆ ಹೇಳು ಚಿಕ್ಕಿ, ಸರಿನಾ? ನನಗೆ ಹೇಳು, ನಾನು ನೋಡ್ಕೊಂತೀನಿ. ನನಗೆ ನೀನು ಸಹಾಯ ಮಾಡಿದ್ಯಾ, ನನಗೆ ನೀನು ಒಳ್ಳೇದು ಮಾಡಿದ್ಯಾ, ಸರಿನಾ? ನನಗೆ ಹೇಳು. ನಮ್ಮಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೋಗಪ್ಪ, ಹೋಗಿ ಮನೆಗೆ ಹೋಗಿ ತಟ್ಟಾಡ್ತೀಯ? ಹೋಗಿ ಮನೆಗೆ ಹೋಗು, ಬಿದ್ದಿದ್ಯಾ? ಹೋಗಪ್ಪ ಹೋಗು. ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು, ಸೋಮವಾರವಿ ಅವಳಾಗುತ್ತ ನನ್ನ ಜೀವ ಹೀರಿದಳು. ಸಾರಾಯಿಸಿ ಸೆಯಲಿ. ಅಯ್ಯೋ, ಹೆಂಗೆ ಕುಡ್ದವನಿ ಹಂಗೇನಿ. ಅಯ್ಯೋ ಶಿವನಿ, ಹೋಗತ್ತ ಅರಡು ಹೆಂಗೆ ಕುಡ್ದವನಿ. ಅಪ್ಪ ಬೋಲ್ ಕುಡ್ದವನಮ್ಮ ತಾಯಿ. ಮತ್ತೆ ಅವನು ಒಳ್ಳೆನು, ಕುಡಿದ್ರೂ ಒಳ್ಳೆ ಮನ್ಸೈತಿ. ಇವಳು ತೆಗಿರೋಂಥ ಬುದ್ಧಿ ಇಲ್ಲ. ನಾನು ಇಲ್ಲ ಮನೆ ಬಾಕ್ಲ ಕುಕ್ಕಂಡ್ರು ಯಾಕ ನೀನು ಇಲ್ಲಿ ಯಾಕೆ ನಾನು ಬಾಕ್ಲ ಕುಕ್ಕಂತೀಯ? ನಮ್ಮ ಮನೆ ತಕ್ಕ ಬರೋರ್ನು ಹೋಗೋರ್ನು ನೋಡ್ತೀಯ, ಬಡ್ಡಿ ಕೊಡೋರ್ಗೆ ಇಲ್ದಾವ ಹೇಳ್ಕೊಡ್ತೀಯ ಅಂತ ನಾನು ಯಾಕೆ ಉಸಿರು ಬಿಡಲ್ಲ. ನಮ್ಮ ಮನೆ ಬಾಕ್ಲಕ್ಕೆ ನಾನು ಸುಮ್ಮನೆ ಕುಕ್ಕಂತೀನಿ. ಹಂಗಂದ್ರೆ ಜಗಳ ಮಾಡಕ್ಕೆ ಬರ್ತಾಳೆ. ಅವ್ನು ಬಂದು ಏಯ್ ನಮ್ಮ ಚಿಕ್ಕಮ್ಮನ ಏನೋ ಅಂದ್ರೆ ಗ್ರಾಚಾರ ಬಿಡಿಸ್ತೀನಿ ಅಂತ ಎದುರಿಸ್ತಾ ಮಗು ಚೆನ್ನಾಗಿ ಎದ್ರಿಕೆಂಬ್ತಾಳೆ. ಇನ್ಯಾರಿಗೆ ಎದ್ರಿಕೆಂಬಲ್ಲ, ಅಯ್ಯಪ್ಪನೂ ಬಾಯಿ ಮುಚ್ಸುತ್ತಾಳೆ. ನಮ್ಮ ಮಾಮನ್ನ ಬಾಯಿ ಮುಚ್ಚಿಕ್ತಾಳೆ. ಇವಾಗ ನೋಡು ಹೆಂಗಾನ ಬಿಸಿನೀರಿಗೆ ಬೆಣ್ಣೆ ಕರ್ಗೋದು ಅಂತಾರಲ್ಲ ಹಂಗೆ. ಮಗ ಕುಡ್ದು ಬತ್ತಿದಂಗೆ ಎಲ್ಲ ಆಮೇಲೆ ಹಿಡ್ಕೊಂಡು ಬದ್ಗಿದ್ದಾನೋ ಅಂತೇಳಿ ಸುಮ್ಮನೆ ಅದೇ ಹೋಗ್ತಾಳೆ. ಅಲ್ಲ, ನಾನು ಸುಮ್ಮನೆ ಕುಕ್ಕಂಡ್ರು ಯಾವಾಗಲೂ ಇಲ್ಲಿ ಕುಕ್ಕಂತಿ ಅಂತ ಜಗಳ ಮಾಡ್ತಾಳೆ. ಅವಳು ಹಂಗೆ ಮತ್ತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು ಜಾಸ್ತಿ. ಅವಳು ಲತಮ್ಮ ನೆನೆ ದಿನ ಕುಡ್ದಲ್ಲಿ ಮನಿಕೊಂಡಿದ್ನಂತೆ. ಅವಳು ಎಬ್ರುಸಕ್ಕೆ ಹೋದ್ಲಂತೆ. ನನ್ನ ಫ್ರೆಂಡ್ ಮಗ ಎಬ್ರುಸನ ಅಂತ ಹೇಳಿ ಎಬ್ರುಸಕ್ಕೆ ಹೋದ್ಲಂತೆ. ಕ್ಯಾಕ್ರಶ್ಮಕ್ಕೆ ಹೋಗ್ತಾವ್ನಿ. ಅವಳು ಸರಿಯಾಗಿ ಮಾಡೇನು ಸುಮ್ಮನಿರು. ಇಂಥವ್ರನ್ನೆಲ್ಲ ಬೊಗ್ಗಿಸ್ಬೇಕಂದ್ರೆ ಇವನು ಇಲ್ಲಿರೋದೇ ಒಳ್ಳೇದು. ಯಾಕೆ ಬೆಂಗ್ಳೂರಿಗೆ ಹೋಗಿಲ್ಲ ಅಮ್ಮ? ಬೋರಾನು 2 ದಿನ ಕುಡ್ದಿಂಗೆ ಓಡಾಡಿ ಅದೇ ಹೋಗೋನು. ಯಾಕೆ ಈ ನಡಿ ಹೋಗಿಲ್ಲ? ಅದೇ ಬೈಕ್ ಅಂತಿದ್ಲು. ಯಾರನ ನನ್ನ ಮಗುಗೆ ಹೋಗ್ಬೇಡ ನಿಮ್ಮಮ್ಮ ಬಡ್ಡಿ ಕೊಟ್ಟವಳೆ ಅಂತ ಹೇಳಿ ಇಲ್ಲೇ ಇರಿಸ್ಕೊಂಡವ್ರೆ ಅಂತ ಹೇಳಿ ಬೈಕ ಮಾಡು. ನಿಮ್ಮಮ್ಮ ಊರಾಗೆಲ್ಲ ಬಡ್ಡಿ ಕೊಟ್ಟವಳೆ, ನೀನು ಯಾಕೆ ಬೆಂಗ್ಳೂರಿಗೆ ಹೋಗಿ ಕಷ್ಟ ಬೀಳ್ತೀಯ? ನಿಮ್ಮಮ್ಮ ಇಲ್ಲೇ ಮಸ್ತ ಬಡ್ಡಿ ದುಡಿತೈತೆ, ಯಾಕೆ ಹೋಗ್ತೀಯ ಅಂತ ಹೇಳ್ಕೊಟ್ಟವ್ರೆ ಅಂತ ಬೈಕ್ ಅಂತಿದ್ರಪ್ಪ. ಆವಾಗಲೇ ಅವಳು ಬಂದಿದ್ಲು.
ಅವಳೊಬ್ಳು ಜೊತೆಯಾಗಿ ಶಾನಾಕಿ ಅವಳಿಗೆಂದು ಆಗ್ತಾಳ 3 ನಾಮನ ಅನ್ಕೊಂಡಿದ್ನಿ. ಯಾವಾಗಲೂ ತೂರಾಡುತ್ತೆ ಇಲ್ಲಿ. ಇವಳು ಮಾಡೋದು ಹೆಂಗೆ, ಇವಳು ಯಾರ್ದನ ಮನೆ ಕೆಡ್ಸಕ್ಕೆ ನೋಡ್ತಾಳೆ, ಇವಳು ಮನೆನೇ ಹಾಳಾಗೋಗುತ್ತೆ ಅಷ್ಟೇನೆ. ಸುಮ್ಮನೆ ನೀನು ಯಾಕೆ ಪಾಪ, ನೀನು ಒಬ್ರು ಮಂತಕ್ಕೆ ಹೋಗಲ್ಲ, ನಿನ್ನ ಮನೆ ಬಾಗ್ಲ ನೀನು ಕುಕ್ಕಂತೀಯ. ನೋಡಕ್ಕ ಯಾರ ಮನೆ ಬಾಗ್ಲಕ್ಕೆ ಹೋದ್ರೆ ಏನಪ್ಪ ಅಂತೇಳಿ ನಾನು ಒಬ್ರು ಮನೆ ಬಾಗ್ಲಕ್ಕೆ ಹೋಗಲ್ಲ. ನಮ್ಮ ಮನೆ ಬಾಗ್ಲಕ್ಕೆ ನಾನು ಬದುಕೇನೋ ಬಾಳೆನೋ ಮಾಡ್ಕೊಂಡು ನನ್ನ ಮನೆ ಬಾಗ್ಲಕ್ಕೆ ಹೋಗ್ಕೊಂಡಿದ್ರು ಹೋಗೋರ್ನು ಬರೋರು ನೋಡ್ತಾಳೆ ಅಂತ ಹೇಳಿ ಆಗಳು ನಮ್ಗೆ ಅಸಲಿ ಇದ್ದಾಳ, ಅವಳು ಇದ್ದಿದ್ದು ಬೇಡ. ಅವಳಿಗೇನು ಬರುತ್ತಪ್ಪ ಅಮ್ಮಂಗಾಗೈತಿ, ಎಲ್ಲರೂ ಬಡ್ಡಿ ಕೊಡ್ತಾರೆ ಅಂತ ಬದುಕು ಮಾಡ್ತಾಳೆ ಏನು ಬೇಡ ಅವಳು. ಹೋಗು ಅಣ್ಣ ಪಾರತಜ್ಜಿ ಅಬ್ಬಬ್ಬಬ್ಬ ಏನಬ್ಬಬ್ಬಬ್ಬಾ ಬದುಕು ಮಾಡ್ತಾಳೆ ಏನು ಬೇಡ, ಹೆಂಗೋ ಬಡ್ಡಿ ಕೊಡ್ತಾರೆ, ಬಡ್ಡಿ ದುಡ್ಕೊಂತಾರೆ ಅಂತ ನಮ್ಮ ಅತ್ತೆ. ಈ ಅಪ್ಪ ಹಂಗೇನು ಬದುಕು ಮಾಡಲ್ಲ ಅವಳು. ಇಲ್ಲೋಳು ಯಾಕ ಬರೇ ಬಡ್ಡಿ ಲೆಕ್ಕ ಬುಕ್ ನೋಡ್ತಾ ಇರೋದೆ, ಕುತ್ಕೊಂಡು ದುಡ್ಡು ಎಣಿಸ್ಕೊಂತ ಇರೋದೆ. ಇವಳು ಬರೇ ನಮ್ಮ ಅತ್ತೆ ಮತ್ತೆ ತೊಳೆಯೋದು, ಕಸ ಗುಡಿಸೋದು, ಬರೇ ಬದುಕು ತಿಂಡಿ ಅಡುಗೆ ಅವ್ರು ಹೇಳಿದ್ ಮಾಡೋದೇ ಸುಮ್ಮನೆ. ಏನು ಇದು ಮಾಡ್ತಾ ನಮ್ಮ ಅತ್ತೆನೂ ಬೈಯುತ್ತಿ. ಇಲ್ಲಿ ಕುತ್ಕೊಂಡಿರ್ತಿಯಲ್ಲಿ ಹೋಗಿ ಅಡುಗೆ ಮಾಡು ಅಂಬುತ್. ನಾನು ನಿಮ್ಗೆ ಮಾಡೋದು ಗೊತ್ತೈತಿ, ನೀನೇನು ಹೇಳಬೇಕು ಅಂತ ನಾನು. ನಿನ್ನ ಪಾಡಿಗೆ ನೀನಿದ್ರೂ ಕಷ್ಟ ನೋಡಮ್ಮ. ಜನಗಳು ಹಂಗೆ ಮತ್ತೆ ಏನಾರ ಒಂದು ಕೆಣಿಕೊಂಡು ಜಗಳ ಮಾಡಕ್ಕೆ ಬರ್ತಾರೆ. ಜನಗಳ ಮೇಲೆ ತಲೆ ಕೆಡಿಸಬಾರ್ದು. ನಮ್ಮ ಬಾಗ್ಲ ನಾವು ಕುಕ್ಕೋಬೇಕು ಅಷ್ಟೇ ಸುಮ್ಮನೆ. ಅಬ್ಬಬ್ಬ ನಮ್ಮರೆ ಸೈಸ್ಕೆಮಲ್ಲ ಕಾಣಿ. ನಮ್ಮರೆ ಸೈಸ್ಕೆಮಲ್ಲ. ಬೇರೆ ಹೆಂಗೋ ಸುಮ್ಮನೆ ಇರ್ತಾರೆ, ಇಲ್ಲಿ ನೋಡೋರ್ಗು ಒಂದಿಟ್ಟು ಮುಂದೆ ಬರೋದ್ರೆ ಸೈಸ್ಕೆಮಲ್ಲ ಹಂಗೆ ಮತ್ತೆ. ಹೆಂಗೆ ನೀನು ಬದುಕೇನೋ ಬಾಳೆನ ಮಾಡ್ಕೊಂಡು ನೀನು ಹೆಂಗೋ ಒಂದಿಟ್ಟು ದುಡ್ಡು ಪಟ್ಟು ಮಾಡ್ಕೊಂಡು ಏನೋ ಮಾಡ್ಕೊಂತೀಯ. ಅದು ನೋಡಿರೋಳು ಒಟ್ಟುರಿ. ಇವಳು ನನ್ನ ತಕ್ಕ ಬರಲ್ವಲ್ಲ, ನನ್ನ ದುಡ್ಡು ಕೇಳಲ್ವಲ್ಲ, ನನ್ನ ಕೇಳಬೇಕು. ಇವಳು ಬಂದು ನನಗಿನ್ನ ಮುಂದೆ ಹೋಗ್ಬಿಡ್ತಾಳೆ ಮಾಡಿದ್ರೆ ಅಂತೇಳಿ ಜಗಳ ಮಾಡೋದು ಹಂಗೆ ಹಿಂಗೆ ಅಂತ ಅದು ತಂದಿಕ್ಕದು ಮಾಡ್ತಾಳೆ. ತಲೆ ಕೆಡಿಸ್ಕೋಬೇಡ್ದು. ನೀನೇನಮ್ಮ ನೀನು ಬದುಕು ಮಾಡ್ಕೊಂಡು ಸುಮ್ಮನಿರು ಅಷ್ಟೇ ಕಣಕ್ಕ. ನನ್ನ ಮನೆಯ ಬದುಕು ಕೆಲಸ ಏನಾದ್ರು ಮಾಡ್ಕೊಂತೀನಿ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ, ನಾನು ಹೆಂಗೋ ಚೆನ್ನಾಗಿರ್ತೀನಿ. ನಾನೇನಂತವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಷ್ಟೇ. ಈ ಜನಗಳು ಯಾವಾಗಲೂ ಇದ್ದಾವೇನೆ ಯಪ್ಪ. ಟೌನ್ಗಳ ವಾಸಿ ಸುಮ್ಮನೆ ಅವ್ರ ಮನೆಗೆ ಅವ್ರು ಬಾಕ್ಲಾಕೊಂಡು ಸುಮ್ಮನೆ ಇರ್ತಾರತ್ತ. ಈ ಒಳ್ಳೆ ನೋಡ್ತಾರ ಅವ್ರನ್ನೂ ಇವ್ರನ್ನೂ ನೋಡಿ 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 ಅಯ್ಯೋ ಒಂದಿಷ್ಟು ಯಾರನ್ನ ಚೆನ್ನಾಗಿ ಮುಂದುವರೆದ್ರೆ ಅಯ್ಯೋ ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಅಯ್ಯೋ ಮುಂದುವರೆದವಳಲ್ಲ, ನಮ್ಮ ತಕ್ಕ ಬರಲ್ವಲ್ಲ ಸುತ್ತಾರ್ಕೊಂಡು ಅಂತ ಹೇಳಿ ಅವ್ರನ್ನ ಮಾತಾಡ್ಸೋದಿಲ್ಲ. ಒಂದಿಷ್ಟು ಚೆನ್ನಾಗಾದ್ರೆ ಹಿಂಗೆ ನೀನೇನೋ ನೋಡಿ ಇವತ್ತು ಏನೋ ಕೆಲ್ಸಕ್ಕೆ ಹೋಗ್ತೀಯ, ಏನೋ ಒಂದು ಬಟ್ಟೆ ಅಂಗಡಿಗೆ ಹೋಗಿ ನಿನ್ನ ಕೈಲಾದೊಟ್ಟು ನೀನು ಕೆಲಸ ಮಾಡ್ಕೊಂತೀಯ, ಯಾರನ್ನೂ 1 ರೂಪಾಯಿ ಸಾಲ ಮಾಡಲ್ಲ, ಕೊಡ್ರಿ ಅಂತ ಕೇಳಲ್ಲ. ಇವಳೇನು ಅಂತಕ್ಕೆ ಬರಬೇಕು, ಅವಳು ನನ್ನ ದುಡ್ಡು ಕೇಳಕ್ಕೆ ಬರಬೇಕು, ನನ್ನ ತಕ್ಕ ಬಡ್ಡಿಗೆ ಬರಬೇಕು ಅಂತ ಹೇಳಿ. ಇವಳು ಸುಮಾರು ಅದಳಲ್ಲ ಇವಳು. ಅಕ್ಕ ನಮ್ಮನ್ನು ಕೆಡಿಸ್ಬೇಕು ಅಂತ ಅಂದರೆ ಅವನು ಕೆಡ್ಸೋಕೆ ಇನ್ನೊಬ್ರು ಉಟ್ಕೊಂಡಿರ್ತಾರೆ. ಇವಳು ನನ್ನ ಮೇಲೆ ಆಡ್ತಾಳೆ. ಇವಾಗ ಮಗ ಹೋಗಿ ಅವಳಿಗೆ ಚೆನ್ನಾಗೆ ಬೈತಂತಾಳೆ. ಮಗ ಬಂದವನಲ್ಲ ಅವನೇ ಬುದ್ಧಿ ಕಲಿಸ್ತಾನೆ. ಅವಳಿಗೆ ಅದೇ ತಿರುಗಿಂದೇಟ ಅಷ್ಟೇನೆ. ಅವಳೊಬ್ರು ನಾಳೆ ಮಾಡೋಕ್ಕೆ ಒಬ್ರು ನನ್ನಕ್ಕೆ ಹೋದ್ರೆ ಅವಳಿಗೆ ಇನ್ನೊಂದು ಆಗುತ್ತೆ ಅಲ್ಲಿ. ಇವಾಗ ನೋಡು ನನ್ನೊಂದು ಅವಳು ಇವಾಗ ಮಗಂತಾಗೆ ಅನ್ನಿಸ್ಕೊಂತಾಳೆ. ಮಗಂತಾಗೆ ಅನ್ನಿಸ್ಕೊಂಡವಳಿ ಮರ್ಯಾದೆ ಇರ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರುದ್ರ ನನ್ನ ಮೇಲೆ ನಾನು ಬಡ್ಡಿ ಕೊಟ್ಟಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಗುದ್ದಾಟಕ್ಕೆ ಬರ್ತಾಳೆ. ನೀನು ಕುಕ್ಕಂಡ್ರೆ ನಮ್ಮ ಮನೆ ಬಾಗ್ಲಕ್ಕೆ ನಮ್ಮ ಮನೆ ತಕ್ಕ ಹೋಗೋರ್ನು ಬರೋರು ನೋಡ್ತಾ ಕುಕ್ಕಂತೀಯ ಅಂತ ಗಲಾಟೆ ಮಾಡ್ತಾಳೆ. ಅದಕ್ಕೆ ಮಗ ನನ್ನ ಕಡೆಗೆ ಸಪೋರ್ಟ್ ಮಾಡ್ತಾನೆ ಅವನು ಚಿಕ್ಕಮ್ಮ ಅಂತ ಹೇಳಿ. ಯಾಕಂದರೆ ಅವಾಗೆಲ್ಲನ ಇವಳು ಎಲ್ಲ ಹೋಗಿದ್ಲು ಸ್ವಲ್ಪ ದಿನ. ಯಾವಾಗೆಲ್ಲ ಯಾತ ತಲೆ ಕೆಡಿಸ್ಕೊಂಡು ಎಲ್ಲ ದೆಲ್ಗೆ ಹೋಗಿದ್ಲು. ಒಟ್ಟು ಎಲ್ಲೆಲ್ಗೋ ಇಲ್ಲ ಗೊತ್ತಿಲ್ಲ. ಅವಾಗ ನಾನು ನೋಡ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಚಿಕ್ಕಮ್ಮ ಅಂತ ಹೇಳಿ ಯೋಟೆ ಆಗಲಿ ಅವನು ನನ್ನ ಭಾವಿಸ್ತಾನೆ. ಚಿಕ್ಕಮ್ಮ ನಿನಗೇನಂತ ತೊಂದರೆ ಆದರೆ ಹೇಳು ಅಂತಾನೆ. ಇವಾಗ ಅವಳು ನನಗೆ ತೊಂದರೆ ಮಾಡಿದರೆ ನನ್ನ ಮಗ ಸರಿಯಾಗಿ ಹೊಮ್ತಾನೆ. ಇವಾಗ ನೋಡ್ರಿ ಇದು ಹಿಂಗೆ ಸರಿ ಹೋತೆ, ಅದು ಅವಳಿಗೆ ರಿವರ್ಸ್ ಆಗೈತಿ. ನನ್ನ ಪಾಡಿಗೆ ನಾನು ಬದುಕು ಮಾಡ್ಕೊಂಡು ನಾನು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ. ಅದಕ್ಕೇ ಅವಳಿಗೇನು ನನ್ನ ತಗ ದುಡ್ಡಿ ಬರಬೇಕು. ಇವಳು ನಾನು ಮಾತಾಡ್ಸಲ್ಲ ಅವಳನ್ನ, ನಾನು ಮಾರ್ಗಿತ್ತಿ ಅವಳು. ನಾನು ಅವಳು ಮಾತಾಡ್ಸಲ್ಲ. ಯಾಕಂದ್ರೆ ನಮ್ಮ ಅತ್ತೆ ಎಲ್ಲ ಊರಿಗೆ ಎಲ್ಲ ಇದು ಮಾಡ್ತೈತೆ. ಅದಕ್ಕೆ ನಾನು ಎಲ್ಲ ಕೈ ಬಿಟ್ಟು ಯಾರು ನಮ್ಮ ಸಂಬಂಧಿಕರು ಸಮಸ್ಯೆ ಬೇಡ ಅಂತ ಹೇಳಿ ನನ್ನ ಪಾಡಿಗೆ ನಾನು ಬಟ್ಟೆ ಅಂಗಡಿಗೆ ಹೋಗ್ತೀನಿ. ಗಂಡ ಹೆಂಡತಿ ಇಬ್ಬರನ್ನ ನಾವು ದುಡ್ಕೊಂತೀವಿ. ಹಂಗೆ ನಮ್ಮ ಮನೆಯವ್ರಿಗೆ ನಾವು ಬುದ್ಧಿವಂತರಾಗಿದ್ದೀವಿ. ಅದಕ್ಕೆ ನನ್ನ ಹತ್ರ ಬರಲ್ವಲ್ಲ ಅಂತ ಅವಳಿಗೆ ಹೊಟ್ಟೆ ಊರಿಗೆ ನನ್ನ ಮೇಲೆ ಜಗಳ ಮಾಡೋದಕ್ಕೆ ಬರೋದು, ಹಂಗೆ ಹಿಂಗೆ ಅಂತ ಮಾತಾಡೋದಕ್ಕೆ ಬರೋದು, ಹಂಗೆಲ್ಲ ಮಾಡ್ತಾಳೆ. ಅದಕ್ಕೆ ಇವಾಗ ಮಗ ಸರಿಯಾಗಿ ಮಾಡ್ತಾನೆ. ಇಷ್ಟಿನ ಬೆಂಗಳೂರಾಗಿದ್ದ ಬಂದು ಹೋಗೋನು, 1 ದಿವಸ 2 ದಿವಸ ಇದ್ದು ಹಬ್ದಾಗೆಲ್ಲ ಬಂದ್ರೂ ಹೋಗೋನು. ಇವಾಗ ಯಾಕೆ ಹೋಗೇ ಇಲ್ಲ. ಅದೇ ಒಂದು 3-4 ದಿನ ಆಯ್ತು ಹೋಗಲ್ಲ ಅಂತ ಇದ್ದಾನೆ ಬೆಂಗಳೂರಿಗೆ. ಹೋಗಬಾರ್ದು, ಹೋಗಿ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಹೋಗ್ದಂಗೆ. ಅವಾಗಲೇ ಮತ್ತೆ ಬುದ್ಧಿ ಬರೋದು ಇಂಥವ್ರಿಗೆಲ್ಲಾನ. ಮೆರೆದಾಡ್ತಿರಲ್ಲ ಹುಡುಗರಿಗೆಲ್ಲ ಹಿಂಗೆ ಆಗೋದು. ಅವ್ರೊಬ್ರೊಂದು ಮನೆ ಹಾಳು ಮಾಡೋಕೆ ಹೋದರೆ ಹಿಂಗೆ ಅವ್ರಿಗೊಂದು ಹಾಳಾಗಿ ಹೋಗುತ್ತೆ ಅಷ್ಟೇ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.